ಅದಕ್ಕೂ ಸೋದರಿ ಸಂಯುಕ್ತ ಅವರ ಸಮರ್ಥವಾಗಿದ್ದಾರೆ. ನಿಮ್ಮನ್ನು ಮುನ್ನಡೆಸ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೂ ಅವ್ರಿಗೆ ಒಂದು ಶಕ್ತಿ ಇಂಥವರೆಲ್ಲ ಹೊಸವರಿದ್ದಾರೆ ನಮ್ಮ ಪಕ್ಷದಲ್ಲಿ. ಇಂಥವ್ರ ಅವಶ್ಯಕತೆ ಭಾಳ ಇದೆ. ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ಸರ್ಕಾರಗಳನ್ನು ಕೇಳುವಂಥ ಶಕ್ತಿ ಇರುವಂಥ ಸಂಸದರು ನಮಗೆ ಭಾಳ ಅವಶ್ಯಕತೆ ಇದೆ. ಸಹಿ ಹಾಕಿ ಒಂದು ಅರ್ಧ ಬಜ್ಜಿ ಅರ್ಧ ಚಾ ತಿಂದು ಬರುವಂಥ ಗಿರಾಕಿ ಬೇಡ. ಸಹಿ ಮಾಡೋದು ಅರ್ಧ ಬಜ್ಜಿ ಅರ್ಧ ಚಾ ತಿಂದ ನಡಿಪ ತಗೊಂಡು ಊರ ಕಡೆ ಇಲ್ಲೇನೇನು ಊಟ ಸರಿ ಇಲ್ಲ ಅಂತ ಇಲ್ಲಿ ಊಟ ಸರಿ ಇಲ್ಲ ಅಂತ ಬರುವಂಥ ನಮಗೆ ಅವಶ್ಯಕತೆ ಇಲ್ಲ. ಅಲ್ಲೇ ಇದ್ದು ಅಲ್ಲೇ ಸ್ಟಡಿ ಮಾಡಿ ಹೋರಾಟ ಮಾಡುವಂಥ ಈ ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಅಳದು ತೂಗಿ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ವಿದ್ಯಾವಂತರಿದ್ದಾರೆ, ಭಾಳಷ್ಟು ತಿಳ್ಕೊಳ್ಳೋಂಥವ್ರಿದ್ದಾರೆ ಮತ್ತು ನಮ್ಮ ರಾಜ್ಯಕ್ಕೆ ಆಗುವಂಥ ಅನ್ಯಾಯ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡ್ತಾರೆ. ಇವರೇ 25 ಜನ ಸ್ವಲ್ಪ ಮಾತಾಡಿದ್ರೆ ಸ್ವಲ್ಪ ದುಡ್ಡು ಕೊಡ್ತಿದ್ರು. ಅವರು ಒಬ್ಬರು ಮಾತಾಡಿಲ್ಲ ಒಳಗಿರೋರು. ನಾವು ಬರಬೇಕಾದ ಹಣ ಕೇಳುವಂಥ ಪ್ರಯತ್ನ ಅವರಿಂದ ಸಂಸದರು ಆಗಿಲ್ಲ BJP ಅವರಿಂದ. ಸೊ ಹೀಗಾಗಿ ನಾವಂತೂ ಖಂಡಿತವಾಗಿ ನಿಮ್ಮ ಜೊತೆ ಇರ್ತೀವಿ. ಇನ್ನೊಂದು 2-3 ಕಡೆ ನಿಮ್ಮ ಸಭೆಗಳಿಗೆ ಬರ್ತೀವಿ. ರೈತನ್ನು ಬದುಕಿಸುವಂಥ ಸರ್ಕಾರದ ಪ್ರಯತ್ನ ಆದಾಗ ಮಾತ್ರ ಅವ್ರಿಗೆ ಸರ್ಕಾರ ಅಂತಾರೆ. ಸುಮ್ಮನೆ ಧರ್ಮ ಜಾತಿ ಆ ಭಾಷೆ ಈ ಭಾಷೆ ಮೇಲೆ ಚುನಾವಣೆ ಸರಿಯಲ್ಲ. ಕೆಲಸ ಯಾರು ಮಾಡ್ತಾರೋ ಅವ್ರ ಪರವಾಗಿ ನಿಮ್ಮ ಗಮನ ಇರಬೇಕು. 50 ವರ್ಷಗಳಲ್ಲಿ ಕಾಂಗ್ರೆಸ್ಸಿನ ಸಾಧನೆ ಭಾಳ ದೊಡ್ಡದಾಗಿದೆ. ಇವತ್ತೆಲ್ಲ ವಿದೇಶಗಳಲ್ಲಿ ಇಟ್ಟಿದ್ದವರು ಡಾಕ್ಟರ್ಗಳು ಇಂಜಿನಿಯರ್ಗಳು ಹಿಂದೆ ಇಂದಿರಾ ಗಾಂಧಿ ನೆಹರು ಕಟ್ಟಿದಂಥ ಶಾಲೆಗಳಿಗೆ ಕಲ್ತವ್ರು ಇವರು ಅಲ್ಲೇ ಅದಾರೆ. ಈಗ ಯಾರ 14 ನಂತರ ಕಲ್ತಾರ ಅಲ್ಲಿ ಅವರು. ಈಗ ಹೆಂಗೆ ಬಿಂಬಿಸ್ತಾರಂದ್ರೆ ಇವ್ರು ಬಹುಶಃ 14 ನಂತರ ಡಾಕ್ಟರ್ ಆಗಿದ್ದಾರೆ, 14 ನಂತರ ಇಂಜಿನಿಯರ್ ಆಗಿದ್ದಾರೆ, ಹಿಂಗೆ ಬಿಂಬಿಸ್ತಾರೆ ಇವರು. ಇವರೆಲ್ಲ ಆವಾಗ ದೂರದೃಷ್ಟಿಯಿಂದ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಎಷ್ಟೋ ಮಂದಿ ಸೆಟ್ಲ್ ಆಗಿದ್ದಾರೆ ಅಮೇರಿಕಾ, ಇಂಗ್ಲೆಂಡ್ದಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಅದು ಇಂದಿರಾ ಗಾಂಧಿ ನೆಹರು ಅವರ ಕೊಡುಗೆ. ಈ ಡ್ಯಾಮ್ಗಳು ಕೂಡ ಎಲ್ಲ ನಮ್ಮ ನೆಹರು ಇಂದಿರಾ ಗಾಂಧಿ ಅವರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಡುಗೆ ಅನ್ನೋದನ್ನು ತಾವು ಮರಿಬಾರ್ದು. ಗ್ಯಾರಂಟಿಯನ್ನು ಮನೆ ಮನೆಗೆ ಮುಡಿಸುವಂಥ ಪ್ರಯತ್ನ ಮಾಡಬೇಕು. ಸಂಯುಕ್ತ ಪಾಟೀಲ್ ಅವ್ರನ್ನ ಬಾಗಲಕೋಟೆ ಹೊಸ ಸಂಸ್ಥೆ ಮಾಡ್ಬೇಕಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ. ಅದಕ್ಕೂ ಸೋದರಿ ಸಂಯುಕ್ತ ಅವರ ಸಮರ್ಥವಾಗಿದ್ದಾರೆ. ನಿಮ್ಮನ್ನು ಮುನ್ನಡೆಸ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೂ ಅವ್ರಿಗೆ ಒಂದು ಶಕ್ತಿ ಇಂಥವರೆಲ್ಲ ಹೊಸವರಿದ್ದಾರೆ ನಮ್ಮ ಪಕ್ಷದಲ್ಲಿ. ಇಂಥವ್ರ ಅವಶ್ಯಕತೆ ಭಾಳ ಇದೆ. ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ಸರ್ಕಾರಗಳನ್ನು ಕೇಳುವಂಥ ಶಕ್ತಿ ಇರುವಂಥ ಸಂಸದರು ನಮಗೆ ಭಾಳ ಅವಶ್ಯಕತೆ ಇದೆ. ಸಹಿ ಹಾಕಿ ಒಂದು ಅರ್ಧ ಬಜ್ಜಿ ಅರ್ಧ ಚಾ ತಿಂದು ಬರುವಂಥ ಗಿರಾಕಿ ಬೇಡ. ಸಹಿ ಮಾಡೋದು ಅರ್ಧ ಬಜ್ಜಿ ಅರ್ಧ ಚಾ ತಿಂದ ನಡಿಪ ತಗೊಂಡು ಊರ ಕಡೆ ಇಲ್ಲೇನೇನು ಊಟ ಸರಿ ಇಲ್ಲ ಅಂತ ಇಲ್ಲಿ ಊಟ ಸರಿ ಇಲ್ಲ ಅಂತ ಬರುವಂಥ ನಮಗೆ ಅವಶ್ಯಕತೆ ಇಲ್ಲ. ಅಲ್ಲೇ ಇದ್ದು ಅಲ್ಲೇ ಸ್ಟಡಿ ಮಾಡಿ ಹೋರಾಟ ಮಾಡುವಂಥ ಈ ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಅಳದು ತೂಗಿ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ವಿದ್ಯಾವಂತರಿದ್ದಾರೆ, ಭಾಳಷ್ಟು ತಿಳ್ಕೊಳ್ಳೋಂಥವ್ರಿದ್ದಾರೆ ಮತ್ತು ನಮ್ಮ ರಾಜ್ಯಕ್ಕೆ ಆಗುವಂಥ ಅನ್ಯಾಯ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡ್ತಾರೆ. ಇವರೇ 25 ಜನ ಸ್ವಲ್ಪ ಮಾತಾಡಿದ್ರೆ ಸ್ವಲ್ಪ ದುಡ್ಡು ಕೊಡ್ತಿದ್ರು. ಅವರು ಒಬ್ಬರು ಮಾತಾಡಿಲ್ಲ ಒಳಗಿರೋರು. ನಾವು ಬರಬೇಕಾದ ಹಣ ಕೇಳುವಂಥ ಪ್ರಯತ್ನ ಅವರಿಂದ ಸಂಸದರು ಆಗಿಲ್ಲ BJP ಅವರಿಂದ. ಸೊ ಹೀಗಾಗಿ ನಾವಂತೂ ಖಂಡಿತವಾಗಿ ನಿಮ್ಮ ಜೊತೆ ಇರ್ತೀವಿ. ಇನ್ನೊಂದು 2-3 ಕಡೆ ನಿಮ್ಮ ಸಭೆಗಳಿಗೆ ಬರ್ತೀವಿ. ರೈತನ್ನು ಬದುಕಿಸುವಂಥ ಸರ್ಕಾರದ ಪ್ರಯತ್ನ ಆದಾಗ ಮಾತ್ರ ಅವ್ರಿಗೆ ಸರ್ಕಾರ ಅಂತಾರೆ. ಸುಮ್ಮನೆ ಧರ್ಮ ಜಾತಿ ಆ ಭಾಷೆ ಈ ಭಾಷೆ ಮೇಲೆ ಚುನಾವಣೆ ಸರಿಯಲ್ಲ. ಕೆಲಸ ಯಾರು ಮಾಡ್ತಾರೋ ಅವ್ರ ಪರವಾಗಿ ನಿಮ್ಮ ಗಮನ ಇರಬೇಕು. 50 ವರ್ಷಗಳಲ್ಲಿ ಕಾಂಗ್ರೆಸ್ಸಿನ ಸಾಧನೆ ಭಾಳ ದೊಡ್ಡದಾಗಿದೆ. ಇವತ್ತೆಲ್ಲ ವಿದೇಶಗಳಲ್ಲಿ ಇಟ್ಟಿದ್ದವರು ಡಾಕ್ಟರ್ಗಳು ಇಂಜಿನಿಯರ್ಗಳು ಹಿಂದೆ ಇಂದಿರಾ ಗಾಂಧಿ ನೆಹರು ಕಟ್ಟಿದಂಥ ಶಾಲೆಗಳಿಗೆ ಕಲ್ತವ್ರು ಇವರು ಅಲ್ಲೇ ಅದಾರೆ. ಈಗ ಯಾರ 14 ನಂತರ ಕಲ್ತಾರ ಅಲ್ಲಿ ಅವರು. ಈಗ ಹೆಂಗೆ ಬಿಂಬಿಸ್ತಾರಂದ್ರೆ ಇವ್ರು ಬಹುಶಃ 14 ನಂತರ ಡಾಕ್ಟರ್ ಆಗಿದ್ದಾರೆ, 14 ನಂತರ ಇಂಜಿನಿಯರ್ ಆಗಿದ್ದಾರೆ, ಹಿಂಗೆ ಬಿಂಬಿಸ್ತಾರೆ ಇವರು. ಇವರೆಲ್ಲ ಆವಾಗ ದೂರದೃಷ್ಟಿಯಿಂದ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಎಷ್ಟೋ ಮಂದಿ ಸೆಟ್ಲ್ ಆಗಿದ್ದಾರೆ ಅಮೇರಿಕಾ, ಇಂಗ್ಲೆಂಡ್ದಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಅದು ಇಂದಿರಾ ಗಾಂಧಿ ನೆಹರು ಅವರ ಕೊಡುಗೆ. ಈ ಡ್ಯಾಮ್ಗಳು ಕೂಡ ಎಲ್ಲ ನಮ್ಮ ನೆಹರು ಇಂದಿರಾ ಗಾಂಧಿ ಅವರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಡುಗೆ ಅನ್ನೋದನ್ನು ತಾವು ಮರಿಬಾರ್ದು. ಗ್ಯಾರಂಟಿಯನ್ನು ಮನೆ ಮನೆಗೆ ಮುಡಿಸುವಂಥ ಪ್ರಯತ್ನ ಮಾಡಬೇಕು. ಸಂಯುಕ್ತ ಪಾಟೀಲ್ ಅವ್ರನ್ನ
ಬಾಗಲಕೋಟೆ ಹೊಸ ಸಂಸ್ಕರಣ ಮಾಡ್ಬೇಕಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.